ಸೈತಾನಿಗೆ ಗೊತ್ತು ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಸರ್ಪ್ರೈಸ್ ಮಾಡಬೇಕು. ಯಾಕಂದ್ರೆ ಮುಂದೆ ನೀ ದೊಡ್ಡ ವ್ಯಕ್ತಿ ಆಗ್ತೀಯ, ಮುಂದೆ ವ್ಯಕ್ತಿ ಆದಾಗ ನಿನ್ನನ್ನು ತುಳಿತಿ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ಏನ್ ಮಾಡ್ತಾನೆ, ಚಿಗಟಿ ನಿನ್ನ ಲೈಫ್ ಕೆರಿಯರ್ನ, ನಿನ್ನ ವಿಷನ್ನ ಡಿಬೇಟ್ ಮಾಡಿ ನಿನ್ನ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಶಾನನ್? ಯು ಹ್ಯಾವ್ ಟು ಹಿಟ್ ದ ಗಾಡ್ಸ್ ವರ್ಡ್ ರೈಟ್ ಇನ್ ಯೋರ್ ಹಾರ್ಟ್. ನಂಬರ್ 2, ಕರ್ತನ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ಇಡ್ಕೋಬೇಕು. ನಂಬರ್ 3, ಕರ್ತನ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ. ಮರ್ಸಿಡೀಸ್ ಕಾರು, ಆಡಿ ಕಾರ್ ಎಲ್ಲ ಬಂದಾಗ ಮನೆಯಲ್ಲಿ ಹೇಗೆ ಸಂಭ್ರಮ ಇರುತ್ತೆ, ಆ ಸಂಭ್ರಮಕ್ಕಿಂತ ದಾವಿದ ಹೇಳ್ತಾನೆ, ನನ್ನ ಹೃದಯದಲ್ಲಿ ನಿನ್ನ ನುಡಿ ಅದಕ್ಕಿಂತ ದೊಡ್ಡ ಸಂಭ್ರಮ. ಹಲ್ಲೆಲೂಯಾ. ನೋಡಿದ್ರೆ ಅವಾಗ ಏನು ಹೇಳ್ತೀನಿ, ಆ ವಾಕ್ಯವನ್ನು ಎಲ್ಲಿವರೆಗೆ ತಗೊಂಡೋಗಿ ಮಾನ್ಯತೆ ಕೊಟ್ಟ, ಆ ವಾಕ್ಯನ ಎಷ್ಟರ ಮಟ್ಟಿಗೆ ಲಿಫ್ಟ್ ಮಾಡಿ ಅದು ಘನವಾಗಿ ಎತ್ತದ, ಅಷ್ಟೇ ಇವನ್ನ ಘನವಾಗಿ ದೇವ್ರ ಮೇಲೆ ಎತ್ತುತ್ತಾರೆ. ಅದನ್ನ ಬೆಳಗಿನ ಜಾವ ಎದ್ದೇಳ್ಬೇಕಾದ್ರೆ, ಅಪ್ಪ ಇದೋ ಎದ್ದಿದ್ದೀನಪ್ಪ, ನಿನಗೆ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಹೇಳ್ತಾ ಇದ್ದೀರಪ್ಪ, ಸ್ತೋತ್ರ ಬಲಿ ಅಂತ ಹೇಳ್ಬೇಕಾದ್ರೆ ನಿನ್ನ ನಾಮ ಮಹಿಮೆ ಹೊಂದತ್ತೆ. ಆವತ್ತಿನ ದಿನ ಬೆಳಗ್ಗೆ ಎದ್ದಾಗ ಆ ದಿನ ನಿಮಗೆ ಬ್ಲೆಸ್ಸಿಂಗ್ ಡೇ ಆಗಿದೆ. ಬಿಕಾಸ್ ಯು ಎಂಟರ್ಡ್ ಯುವರ್ ಡೇ with a praise and honoring God, and you're beginning your day with the victory of the Lord. Amen. Hallelujah. ಅದಕ್ಕೆ ದಾವೀದ ಎಲ್ಲಾ ಸಮಯದಲ್ಲಿ ಇದಕ್ಕೆ ಯಾಕೆ ಹೇಳ್ತಾನೆ, ದೇವರು ಸೇನಾಧೀಶನಾದ ದೇವರು ಯೆಹೋವನು ಅವನ ಸಂಗಡ ಇದ್ದದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ ವೆಂಟ್ ಆನ್ ಅಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಗಾಡ್ ಆಲ್ಮೈಟಿ ವಾಸ್ ವಿತ್ ಹಿಮ್ ಅಂತ. ಏನ್ ಅರ್ಥ ಅಂದ್ರೆ, ಇಟ್ ವಾಸ್ ನಾಟ್ ಗಾಡ್ ವಾಸ್ ವಿತ್ ಹಿಮ್, ಇಟ್ ವಾಸ್ ದ ಗಾಡ್ಸ್ ವರ್ಡ್ ವಾಸ್ ವಿತ್ ಹಿಮ್. ಆ ವಾಕ್ಯ ಅವನೊಳಗಿತ್ತು, ಆ ಅಭಿಷೇಕ ಅವನಲ್ಲಿತ್ತು, ಆ ವೈರಾಗ್ಯ ಅವನಲ್ಲಿತ್ತು, ಆ ದೇವರನ್ನ ನಮ್ರತೆ ಮಾಡತಕ್ಕಂಥ ಆ ಸಮಾಧಾನ ಭಕ್ತಿ ಅವನಲ್ಲಿತ್ತು. ಸನ್ನಿಧಾನ ಅಂದ್ರೆ ಅಷ್ಟು ಸಂತೋಷ ರೀ, ಅಷ್ಟು ಸಂತೋಷ ಪಡಬೇಕು ನಾವು. ಯಾವಾಗ ನೀ ಸಂತೋಷ ಅನ್ನೋದು ಕಲ್ಟಿವೇಟ್ ಮಾಡ್ತೀರಾ, ಆಟೋಮ್ಯಾಟಿಕ್ ಆಗಿ ಆರೋಗ್ಯ ಬಂದ್ಬಿಡುತ್ತೆ. ಆಟೋಮ್ಯಾಟಿಕ್ ಆಗಿ ನಿಮ್ಮೆಲ್ಲರ ದ್ವೇಷ ಎಲ್ಲ ಹೋಗಿ, ಕಿರಣ್ ಅವರೇ, ಆ ಪ್ರೀತಿ ಉಕ್ಕಿ ಬಂದ್ಬಿಡುತ್ತೆ ನಮಗೆ. ಆ ಪ್ರೀತಿ ಅನ್ನೋದೇ ನೋಡಲಿಲ್ಲ, ಮಶಾಣದ ಮುಖ ಇದ್ದಂಗೆ ಇತ್ತು ನೋಡಿ. ನನ್ನ ಮುಖ ನೋಡ್ಬೇಕಾದ್ರೆ, ನನ್ನ ಮುಖ ನೋಡೋಕೆ ನನಗೆ ಭಯ ಆಗೋದು. ಅಯ್ಯೋ, ಅಷ್ಟು ವಿಕಾರವಾಗಿದ್ದೆ ನೋಡಿ ನಾನು. ಯಾವಾಗ ಈ ವಾಕ್ಯ ಬಂದು, ಈ ಪೋಲಿಯೋ ಡ್ರಾಪ್ಸ್ ಯಾವಾಗ ಹಾಕಿದ್ರು ದೇವ್ರ ವಾಕ್ಯ ಅನ್ನೋದು, ಈ ಮುಖ ಹಂಗೆ ತಾವರೆ ತೋಟ ಥರ ಬಂದ್ಬಿಡ್ತಾರೆ. ಕೆಲವು ಸಭೆಗಳು ನೋಡಿ ಮುಖಗಳು ಹೆಂಗೆ ನಗೋದೇ ಇಲ್ಲ ನೋಡಿ, ಇವರು ನಗಂಗೆ ಇಲ್ಲ. ಹೆಂಗಸರು ಅವರ ಚೇಂಜ್ ಆಗಲ್ಲ ರೀ. ಅವರು 10 ವರ್ಷ ಅದನ್ನು ನೋಡಿ, ಪಾಪಮ್ಮ ಹಂಗೆ ಇರ್ತಾಳೆ, ಸಾರಮ್ಮ ಹಂಗೆ ಇರ್ತಾರೆ, ಚೇಂಜ್ ಆಗಲ್ಲ. ಅದಕ್ಕೆ ನಿಮ್ಮ ಮುಖಗಳು ಅಟ್ರಾಕ್ಷನ್ ಆಗಿರಬೇಕು. ನೀ ಕಪ್ಪಿದ್ರು ಪರವಾಗಿಲ್ಲ, ಆದರೆ ಕಸ್ತೂರಿ ಆಗಿದೆಯಾ, ನಾನು ಅದ್ರ ಪ್ರೀತಿ ಮಾಡ್ತೇನೆ. ಬೆಳ್ಳಗಿದ್ದೇನು ಪ್ರಯೋಜನ? ಬೆಳ್ಳಗಿದ್ದು ಶೂರ್ಪನಿಕ್ಕಿ ಥರ ಇದ್ರೆ ಏನು ಪ್ರಯೋಜನ ಇಲ್ಲ. ನೀ ಕಪ್ಪಿದ್ರು ಸುಂದರವಾಗಿದೆಯಾ, ದೇವ್ರಿಗೆ ಸ್ತೋತ್ರವಾಗಿಲ್ಲ. ಶಾರ್ಟ್ ಆಗಿದ್ದಾನೆ ಅದೇನು ನೋಡೋದಿಲ್ಲ. ಹೈಟ್ ಆಗಿರೋನು ಬರ್ತಾನೆ, ಹಿಂಗೆ ಬರ್ತಾನೆ. ಅವನು ಅದು ಆರ್ಮಿ ಕಮಾಂಡರ್ ಅಲ್ವಾ ದಾವಿದಣ್ಣ, ಅವನೊಳಗೆ ಬರ್ತಾನೆ. ಯಾಕೆ ಅಭಿಷೇಕ ಮಾಡುವಾಗ ಎಣ್ಣೆ ಇಟ್ಕೊಂಡವ್ರೆ ಸ್ವಾಮಿಯಲ್ಲಿ. ಆಗ ಸ್ವಾಮಿ ಹೇಳ್ತಾ, ಇವನ್ನ ದೇವ್ರು ಆರಿಸ್ಕೊಂಡಿದ್ದಾರೆ, ಏನು ಬಾಡಿ ಹೈಟ್ ನೋಡು, 6 ಪ್ಯಾಕ್ ಐತಿ ಇವನಿಗೆ, ಪರವಾಗಿಲ್ಲ, ಇವನು ರಾಜ ಆಳತಕ್ಕ ಮುಚ್ಕೊಂಡು ಪ್ಯಾಕ್ ನೋಡ್ಬೇಡ ಕಣೋ, ಒಳಗಡೆ ಪ್ಯಾಕ್ ಇಲ್ಲ, ಒಂದು ಹೃದಯ ಒಳಗಡೆ ಖಾಲಿ ಇದೆ ಪ್ಯಾಕ್, ಅದನ್ನು ನೋಡ್ಬೇಡ. ಅವನ ತಿರಸ್ಕರಿಸ್ಬಿಟ್ಟಿದ್ದೀನಿ. ಇನ್ನೊಬ್ಬ ಬರ್ತಾನೆ, 2ನೇ ಮಗ, ಅವನು ಬಾಡಿ ಅಲ್ಲ ಜಿಮ್ ಬಾಡಿ, ಹಾಗೆಲ್ಲ ಕತ್ತಿ ಎಲ್ಲ ವರ್ಷ ಆಡ್ತಾರಲ್ಲ, ಬರ್ತಾರೆ. ತಂದೆ ಹೇಳ್ತಾರೆ, ಇವನು ರಣಶೂರ, ಎಷ್ಟು ಜನಕ್ಕೆ ಕೊಂದಿದ್ದಾನೆ. ಆಗ ದೇವ್ರು ಹೇಳ್ತಾರೆ, ಅವ್ನು ಕೊಂದಿರ್ಬೋದು, ಅದು ಆತ್ಮ ಕೊಂದಕ್ಕಾಗಲ್ಲ, ಅವ್ನ ಕೈಲಿ ಕುಂದೋಗಿದ್ದಾನೆ, ಅವನ ಬಿಟ್ಬಿಡು ಅಂತ. ಈಗ 6 ಜನ ರಿಜೆಕ್ಟ್ ಆಗ್ಬಿಡ್ತಾರೆ. ಕೊನೆಗೆ ಸಾಮೇಲೆ ತಲೆ ಕೆಟ್ಟೋಗ್ಬಿಡ್ತದೆ. ಇದೇನು ಎಲ್ಲರೂ ಬೇಡ ಬೇಡ ಅಂತಾರೆ, ಅಪ್ಪ ಇನ್ಯಾನು ಇವ್ರು ಆರಿಸ್ಕೊಳಕ್ಕೆ ಹೋಗ್ತಾರೆ. ಇನ್ಯಾವ್ದನ ಮಗ ಅವನೋ ನಿನಗೆ, ಅದೇನೊಬ್ಬ ಅವನಲ್ಲಿ ಕುರಿ ಕಾಯ್ತಾವ್ರೆ, ಆ ಕಡೆ ಬೂದಿಗೆರೆ ಕಡೆ ಹೋಗೋರೆ, ಅವನು ಆ ಕಡೆ ಹೋಗಿ ಅವ್ರು ಇದ್ರ ಕಡೆ ಆ ಕಡೆ ಹೋಗೋರು, ಅವನು ಈಜಿಪುರ ಕಡೆ ಅವನವ್ರು ಆ ಕಡೆ ಬರಬೇಕು, ನೀವು ಹೋಗೋರೆ. ನೆನ್ನೆ ಹೋಗಿದ್ದು ಕುರಿಗಳ ಜೊತೆ, ಇನ್ನು ಇವತ್ತಾದ್ರೂ ಬಂದಿಲ್ಲ ಅವನು. ಎಲ್ಲ ನೋಡ್ಕೊಂಬರ್ರ ಹೋಗಿ. ಅವನು ಹೋಗಿ ಕರ್ಕೊಂಬರಕೊಂದು ಹಾಳು ಎದ್ದು ಹೋಗ್ತಾನೆ. ಇವ್ನು ನೋಡಿದ್ರೆ ಅಲ್ಲಿ ಕಾಡಲ್ಲಿ ಕುರಿ ಮೇಯಿಸ್ಕೊಂಡು ಮತ್ತು ಮರದ ಕೆಳಗೆ ಕೂತ್ಕೊಂಡು ದೇವ್ರ ಮಹಿಮೆ ಪಡಿಸ್ಕೊಂಡು, ಒಂದು ಕೊಳಲು ಇಟ್ಕೊಂಡು ತಂತಿರಿ ಇಟ್ಕೊಂಡು ದೇವ್ರಿಗೆ ಮಹಿಮೆ ಪಡಿಸ್ತಾ ಕಿನ್ನರಿ ವಾದ್ಯಗಳಿಂದ ದೇವ್ರನ್ನ ಸ್ತೋತ್ರ ಮಾಡ್ತಾ ಇರ್ತಾನೆ. ಅಪ್ಪ ಕರೀತಾರೆ ಬಾರ. ಏನಕ್ಕೆ?
ಏನಕ್ಕೆ ಗೊತ್ತಿಲ್ಲ, ಬಾ ಏನೋ ಯಾರೋ ಪ್ರವಾದಿ ಬಂದವರೆ ಬಾ ನೀನು ಅಂತ ಹೇಳ್ತಾರೆ. ನನ್ನ ಯಾಕಪ್ಪ ಕರೆದ, ನಾನು ಕುರಿ ಕಾಯೋ ನಮ್ಮ ಹುಡುಗರಲ್ಲ ಅವರಲ್ಲ, ನೀನು ಬರಬೇಕಂತ ಬಾರೋ. ಅಲ್ಲಿವರೆಗೂ ಇವನು ಕೂತೇ ಇರ್ತಾನೆ. ಅಪ್ಪ ಹೇಳ್ತಾರೆ ಅವನ ಒಳಗೆ ಮಕ್ಕಳ ಒಳಗಡೆ ಬರ್ಬೇಕು, ಏನು ಹಿಂಗೆ ವರಾಂಡ ಲಿಫ್ಟೆಲ್ಲ ಏನಿಲ್ಲ, ಅಲ್ಲಿಂದ ಕಾಡೊಳಗೆ ಬರ್ತಾ ಇದ್ದಾನೆ. ಅಲ್ಲಿಂದ ಬರಬೇಕಾದ್ರೆ ದೇವರಾತ್ಮ ಸಾಮರಿಗೆ ಹೇಳ್ತಾನೆ, ಎದ್ದು ನಿಂತ್ಕೊಂಡು ನನ್ನ ಮಗ ಬರ್ತಾವನೆ, ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್. ಪ್ರವಾದಿಗೆ ಹೇಳ್ತಾ ಇದ್ದಾರೆ, ದೇವರು ಯಾಚಕನಿಗೆ ಹೇಳ್ತಾ ಇದ್ದಾರೆ, ದೇವರ ಆರಿಸಿಕೊಂಡ ಒಂದು ಮಗ ದೇವರ ಪ್ರವಾದಿಗಿಂತ ದೇವರ ಯಾಚಕನಿಗಿಂತ ಅವನು ಅಮೂಲ್ಯವಾಗಿದ್ದಾನೆ. ಅದಕ್ಕೆ ದೇವರ ಚಿಕ್ಕ ಹುಡುಗ ಬರ್ಬೇಕಾ, ನಾನು ಯಾಕೆ ನಿಲ್ಬೇಕು ಅಂತ ಹೇಳ್ತಾನೆ ಪ್ರವಾದಿ. ನಿಂತ್ಕೊಳ್ಳೋ, ಮುಂದೆ ನನ್ನ ರಾಜ್ಯವನ್ನು ಆಳತಕ್ಕವನು ಇವನನ್ನು ನಾನು ಆರಿಸ್ಕೊಂಡಿದ್ದೀನಿ, ಇವನ ತಲೆ ಮೇಲೆ ಆ ಎಣ್ಣೆ ಹಾಕೋ ಅಂತ ಹೇಳ್ತಾರೆ. ಅವನ ಒಳಗಡೆ ಬಂದ ತಕ್ಷಣ ಅಲ್ಲಿವರೆಗೂ ಯಾರು ಊಟ ಮಾಡಿರಲ್ಲ, ಯಜ್ಞವೇದಿ ಮಾಡಿರಲ್ಲ, ಯಾವ ಯಜ್ಞದಲ್ಲಿ ಕೂಡ ಸಮರ್ಪಣೆ ಮಾಡಿರೋಲ್ಲ. ಅವನು ಬಂದ ಮೇಲೆ ಅವನ ತಲೆ ಮೇಲೆ ಎಣ್ಣೆ ಹಾಕಬೇಕಾದ್ರೆ ಬೈಬಲ್ ಹೇಳುತ್ತೆ, ದೇವರ ಆತ್ಮ ಪಾರಿವಾಳದಂತೆ ಬಂದು ದಾವೀದನ ಮೇಲೆ ಬಂದು ಕೂತ್ಕೊಂಡ್ರು. ದೇವರ ಆತ್ಮ ಅವನ ಮೇಲೆ ಬಂದು ಕೂತ್ಕೊಳ್ತಾರೆ. ಅವತ್ತಿಂದ ಅವನು ವ್ಯತ್ಯಾಸ ಆಗ್ಬಿಟ್ಟ. ಹೇಗೆ ಆಗ್ದ ಅಂದರೆ ಅವನ ಇಡೀ ಅಣ್ಣ ತಮ್ಮಂದರಿಗಿಂತ ಅವನು ಟಾಪಾಗಿ ಬಂದ್ಬಿಟ್ಟ. ಮಕ್ಕಳು, ನೀನು ಯಾವಾಗಲೂ ನೆನೆಸ್ಬೇಕು, ನಾನು ಎಲ್ಲ ನನ್ನ ಅಣ್ಣಂದರಿಗಿಂತ ನಾನು ಟಾಪಾಗಿ. ಇವತ್ತು ಸಾಲದಲ್ಲಿ ಇರ್ಬೋದು ಮಂಜು ಅವರೇ, ಒಂದು ದಿನ ಬರುತ್ತೆ ನೀವು ಇನ್ನೊರಿಗೆ ಸಾಲ ಕೊಡ್ತೀರಾ ನೀವು. ಇವತ್ತು ನೀವು ಬಾಡಿಗೆ ಮನೇಲಿ ಇರ್ಬೋದು, ಇನ್ನೊಂದು ದಿನ ಬರುತ್ತೆ ನೀವು ಸ್ವಂತ ಮನೇಲಿ ಇತ್ಕೊಂಡು ಬಾಡಿಗೆಗೆ ಆ ಜನಗಳನ್ನ ಬಿಡ್ತೀರಾ ಬಾಡಿಗೆ ಮನೆಗೆ. ನಿಮ್ಮ ಸ್ಥಿತಿಗಳು ಸೈತಾನಿಗೆ ಗೊತ್ತು. ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಸರ್ಪ್ರಸ್ ಮಾಡಬೇಕು. ಯಾಕಂದ್ರೆ ಮುಂದೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ಮುಂದೆ ವ್ಯಕ್ತಿ ಆದಾಗ ನೀನನ್ನು ತುಳಿತೀಯ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ಏನು ಮಾಡ್ತಾನೆ, ಚಿಗಟಿ ನಿನ್ನ ಲೈಫ್ ಕೆರಿಯರ್ನ, ನಿನ್ನ ವಿಷನ್ನ ಡಿಬೇಟ್ ಮಾಡಿ ನಿನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಶಾನನ್, ಯು ಹ್ಯಾವ್ ಟು ಹಿಟ್ ದ ಗಾಡ್ಸ್ ವರ್ಡ್ ರೈಟ್ ಇನ್ ಯೋರ್ ಹಾರ್ಟ್. ನಂಬರ್ 2, ಕರ್ತನ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ಹಿಡ್ಕೋಬೇಕು. ನಂಬರ್ 3, ಕರ್ತನ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ. ನಿಮ್ಮ ಜಾಯ್ ಬಂದು ನಿಮ್ಮ ಮರ್ಸಿಡೀಸ್ ಕಾರ್, ನಿಮ್ಮ ಪಕ್ಕದ ಮರ್ಸಿಡೀಸ್ ಕಾರ್ ತಗೊಂಡ ಸಂತೋಷಕ್ಕಿಂತ ನಿನ್ನ ಸಂತೋಷ ದೊಡ್ಡದಾಗಿರಬೇಕು. ಅದಕ್ಕಿಂತ ದೊಡ್ಡದಾಗಿರಬೇಕು. ಆ ಸಂತೋಷ ಘನವಾಗಿ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದವಾಗಿರಬೇಕು. ಅವನು ದೊಡ್ಡ ಮರ್ಸಿಡೀಸ್ ಕಾರ್ ತಂದವನ, ದೊಡ್ಡ ಕೊಳ್ಳೆನೇ ತಂದವನ ಇಲ್ಲ ಕಣ, ಅದು ನನಗೇನು ಸಮಾನ ಅಲ್ಲ, ನನ್ನ ವಾಕ್ಯ ನನಗೆ ಸಮಾನ. 162ನೇ ವಾಕ್ಯ, 162ನೇ ವಾಕ್ಯ, Psalm 119 verse number 162. ಒಬ್ಬನು ತಾನು ಸಂಪಾದನೆ ಮಾಡಿದ ದೊಡ್ಡ ಕೊಳ್ಳೆಯಲ್ಲಿ ಹೇಗೆ ಸಂತೋಷ ಪಡುವನೋ ಹಾಗೆಯೇ ನಾನು ನಿನ್ನ ನುಡಿಯಲ್ಲಿ ಆನಂದಿಸುತ್ತೇನೆ. ಮರ್ಸಿಡೀಸ್ ಕಾರು, ಆಡಿ ಕಾರ್ ಎಲ್ಲ ಬಂದಾಗ ಮನೆಯಲ್ಲಿ ಹೇಗೆ ಸಂಭ್ರಮ ಇರುತ್ತೆ, ಆ ಸಂಭ್ರಮಕ್ಕಿಂತ ದಾವೀದ ಹೇಳ್ತಾನೆ, ನನ್ನ ಹೃದಯದಲ್ಲಿ ನಿನ್ನ ನುಡಿ ಅದಕ್ಕಿಂತ ದೊಡ್ಡ ಸಂಭ್ರಮ. ನೋಡಿದ್ರೆ ಅವಾಗ ಏನು ಹೇಳ್ತೀನಿ, ಆ ವಾಕ್ಯವನ್ನು ಎಲ್ಲಿವರೆಗೆ ತಗೊಂಡೋಗಿ ಮಾನ್ಯತೆಗೆ ಕೊಟ್ಟ, ಆ ವಾಕ್ಯನ ಎಷ್ಟರ ಮಟ್ಟಿಗೆ ಲಿಫ್ಟ್ ಮಾಡಿ ಅದು ಘನವಾಗಿ ಎತ್ತದ, ಅಷ್ಟೇ ಇವನ್ನ ಘನವಾಗಿ ದೇವ್ರ ಮೇಲೆ ಎತ್ತುತ್ತಾರೆ ಅದನ್ನು. ಅದಕ್ಕೆ ನಿಮ್ಮ ಕೈಲಿ ಕೊಡತಕ್ಕ ಯೇಸುವಿನ ನಾಮನ ನೀವು ಅದನ್ನು ಅದನ್ನು ಏನೋ ಒಂದು ಏಮಾರಿಸ್ಕೊಂಡು ಜೀವನ ಮಾಡಿಬಿಡ್ಬೇಡಿ. ಅದು ನಿಮ್ಮ ಕೈಲಿ ಕೊಡಲ್ಪಟ್ಟ ಬೆಲೆಯುಳ್ಳ ಮುತ್ತದು. ಆ ಬೆಲೆಯುಳ್ಳ ಮುತ್ತು ನಿಮ್ಗೆ ಕೊಟ್ಟಿದ್ದಾರೆ. ಆ ಮುತ್ತು ನಿಂಗೆ ಸಿಕ್ಬಿಟ್ರೆ ನೀನು ಇಡೀ ಜಗತ್ತನ್ನು ಗೆದ್ದು ಬಿಡ್ಬೋದು. ಬೆಳ್ಳಿ ಬಂಗಾರ, ಸಾವಿರಾರು ಬೆಳ್ಳಿ ಬಂಗಾರಕ್ಕಿಂತಲೂ ಅಶೋಕ್ ಅವರೇ, ನಿನ್ನ ವಾಕ್ಯವು ನನಗೆ ಶ್ರೇಷ್ಠವಾಗಿದೆ. ಆಗ ವಾಕ್ಯನ ಎಲ್ಲಿಟ್ಟಿದ್ದೀರಾ? ವಾಕ್ಯನ ತಲೆ ಮೇಲಿಡಬೇಕು. ನಿನ್ನ ಜೀವನದಲ್ಲಿ ಎಲ್ಲದಕ್ಕೂ ದ ಪ್ರಯಾರಿಟಿ ಶುಡ್ ಬಿ ಆಲ್ವೇಸ್ ಓನ್ಲಿ ಫಾರ್ ದ ವರ್ಡ್. ದೆನ್ ಇಸ್ ದ ಫ್ಯಾಮಿಲಿ, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ದ ಚಿಲ್ಡ್ರನ್, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ಯುವರ್ ಬಿಸ್ನೆಸ್, ಫಸ್ಟ್ ಇಸ್ ದ ವರ್ಡ್, ದೆನ್ ಇಸ್ ಯುವರ್ ಸ್ಪೋರ್ಟ್ಸ್. ಯಾವಾಗ ಅದಕ್ಕೆ ದೇವರು ಹಾಕೊಳ್ಳುತ್ತೆ, ಮೊದಲು ಈಗಿರಲಾಗಿ ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ. ಹೀಬ್ರೂ ಟ್ರೆಡಿಷನಲ್ ಬುಕ್ಕಲ್ಲಿ ನೀತಿ ಅಂತ ಅಂದರೆ ಬಿ ಕೈಂಡ್ನೆಸ್, ಅನೇಕರಿಗೆ ದಾನ ಧರ್ಮ ಮಾಡೋಣತೆ. ಆ ಹೀಬ್ರೂ ಟ್ರೆಡಿಷನಲ್, ಈ ಜೂವಿಶ್ ಟ್ರೆಡಿಷನಲ್ ಬೈಬಲಲ್ಲಿ ಕೈಂಡ್ನೆಸ್ ಅಂತ ಹೇಳುತ್ತೆ. ಕೈಂಡ್ನೆಸ್ ಅಂದರೆ ಇನ್ನೊಬ್ಬರಿಗೆ ಜನರಾಸಿಟಿ ಆಗಿರು, ದೇವರ ಹುಡುಕು. ದೇವ್ರು ಏನು ಮಾಡ್ತಾರೆ ನೀ ಅದನ್ನು ಮಾಡು, ದೇವ್ರು ಏನು ಹುಡುಕ್ತಾರೆ ನೀ ಅದನ್ನು ಹುಡುಕು. ದೇವ್ರು ಏನು ಮಾಡ್ತಾಯಿದ್ರು? ದಾನ ಧರ್ಮಗಳನ್ನ ಮಾಡ್ತಾಯಿದ್ರು.
ದೇವರು ನಜರೇತಿನ ಯೇಸು ಕ್ರಿಸ್ತರನ್ನು ಪವಿತ್ರಾತ್ಮದ ಬಲದಿಂದಲೂ ಅಭಿಷೇಕಿಸಿದನು. ಆತನು ಭೂಮಿಯ ಮೇಲೆ ನಡೆದಾಡುತ್ತಾ ಸತ್ತವರನ್ನ ಬದುಕಿಸುತ್ತಾ ಪಿಶಾಚಿಯಲ್ಲಿ ಬಂಧನದಲ್ಲಿದ್ದವನ್ನ ಬಿಡುಗಡೆ ಮಾಡುತ್ತಾ ಭೂಮಿಯ ಮೇಲೆ ಒಳ್ಳೆಯದನ್ನು ಮಾಡುತ್ತಾ ಸಂಚಾರ ಮಾಡಿದರು. ದೇವ್ರು ಏನು ಮಾಡಿದ್ರು ನೀವು ಅದು ಮಾಡಬೇಕು. ದೇವ್ರು ಏನು ಮಾತಾಡಿದ್ರೆ ನೀವು ಅದನ್ನು ಮಾತಾಡಬೇಕು. ದೇವ್ರು ಏನು ಮಾತಾಡ್ತಾರೆ? ಅವ್ರಿಗೆಲ್ಲ ಆಗಲ್ಲ ಅಂತಾರ? ಅವ್ರ ಕೆಲವೆಲ್ಲ ಸಾಧ್ಯ. ಅವಾಗ ನೀನೇನು ಅನ್ಬೇಕು? ಸಿಂಹದ ಹೊಟ್ಟೆಯೊಳಗೆ ಏನು ಹುಟ್ಟತ್ತೆ? ನರಿ ಹುಟ್ಟಲ್ಲ, ಅದು ಸಿಂಹನೇ ಹುಟ್ಟತ್ತೆ. ಆಗ ನೀವು ಯಾವ ಮಕ್ಕಳು? ಸಿಂಹದ ಮರಿಗಳು. ಆಮೇನ್. ಸಿಂಹದ ಮರಿಗಳು ಹೆಂಗಿರ್ಬೇಕು ನೀವು? ಯಾವುದಕ್ಕೂ ನೀವು ಕೇರ್ ಮಾಡಬಾರ್ದು. ಸಿಂಹಕ್ಕಿಂತ ಆನೆ ದೊಡ್ಡದಾಗಿದೆ. ಸಿಂಹ ನೋಡಿ, ಆನೆ ನೋಡಿ ಭಯ ಪಡತ್ತಾ? ಅಯ್ಯೋ ಆನೆ நீ இவ்வளோ பெரியனா இருக்கிற, எனக்கு பயமா இருக்குது. ಆನೆ ಸಿಂಹ ஒரு நாள் சொல்றதில்லைப்பா. ಸಿಂಹ ಒಂದು ದಿನ ಹೇಳಲ್ಲ. The lion when it looks towards the elephant, it never afraid. It confront before the lion, the elephant. ಆ ಆನೆ ಮುಂದೆ ನಾವು ನಿಂತ್ಕೊಂಡು ಹೇಳತ್ತೆ, ನೀ ನನಗೆ ಬ್ರೇಕ್ಫಾಸ್ಟ್ ಇದ್ದಂಗೆ ಹೋಗೋ, ನೀ ನನ್ನ ಡಿನ್ನರ್ ಕಣೋ ಅನ್ನತ್ತೆ. ನೋಡ್ದ ಅದ್ರದ್ದು ಲಯನ್ ಆ್ಯಟಿಟ್ಯೂಡ್ ಆ ಥರ. ಆಗ ನಿಮ್ಮಲ್ಲಿ ಸಿಂಹದ ರಕ್ತ, ಆ ಸಿಂಹದ ಆತ್ಮ, ಆ ಸಿಂಹದ ಮನಸ್ಸನ್ನ ನಿಮ್ಗೆ ಇಟ್ಟಿದ್ದಾರೆ. ಅದಕ್ಕೆ ದಾವಿದನ್ನು ತಿಳ್ಕೊಂಬಿಟ್ಟ, ನಾನು ದೇವ್ರ ಮಗ, ನಾನು ದೇವ್ರ DNA ಹೊತ್ಕೊಂಡಿದ್ದೀನಿ, ದೇವರ ಮಗನಾಗಿ ದೇವ್ರು ಮಾಡೋ ಎಲ್ಲ ಕೆಲಸ ನಾನು ಮಾಡ್ತೀನಿ. ದೊಡ್ಡ ರಾಕ್ಷಸನೇ ಬಂದರೂ ಕೂಡ ಅವನು ಕೊಲ್ತೀನಿ. ಇವತ್ತು ನಿಮ್ಗೊಂದು ಸಣ್ಣ ಸಮಸ್ಯೆ ಬಂದ್ಬಿಟ್ರೆ ಸಾಕು, ಲೈಟ್ ಬಿಲ್ 300 ರೂಪಾಯಿ ಆಗಿದೆ, 600 ರೂಪಾಯಿ ಬಂದ್ಬಿಡು. ಅಯ್ಯೋ ಲೈಟ್ ಬಿಲ್ 600 ರೂಪಾಯಿ ಬಂದೈತೆ, ನಿಮ್ಮ ಲೈಟ್ ಆಫ್ ಆಗ್ಬಿಟ್ಟಿರುತ್ತೆ ಮುಖದಲ್ಲಿ ನೋಡಿ. ಎಲ್ಲ ಬಾಡು ಎಲ್ಲ ಕತ್ತಲ್ಲಿ ಕೂತ್ಕೊಳ್ಳಿ, ಲೈಟ್ ಬಿಲ್ 600 ರೂಪಾಯಿ ಆಗಿದೆ. ಯಾವುದೋ ಒಂದು ಪಾಸ್ಟರ್ AC ತಂದು ಹಾಕೋರೆ, AC ಆನೇ ಇಲ್ಲ. ನನಗೆ ಬೆವರ್ತಾ ಇದೆ. ನಾನು ಹುಡುಗರಿಗೆ ಅವ್ರ ಅಸ್ಟೆಂಟ್ಗೆ ಹೇಳ್ತಾ, ಆನ್ ಮಾಡಪ್ಪ AC, ಬೆವರ್ತಾ ಇದೆ. ಆ ಪಾಸ್ಟರ್ ಪ್ರಸಂಗ ಮಾಡಿದ್ರೆ ಬೆವರು ಬರಲ್ಲ ಅಂತ ಅವ್ರಿಗೆ. ಅವ್ರು ಅಷ್ಟು ನೀಟಾಗಿ ಮಾಡ್ತಾರೆ. ಕರ್ತರಕ್ಕುಳ್ಳಾಗೆ ಪ್ರಿಯ ಮಾನವರುಗಳೇ, ಇಂಥ ಮಾತ್ರ ಬೆವರು ಬರ್ತದಾ? ನಾವು ಎಗರಾಡಿ ಸೂಟೆಲ್ಲ ಒದ್ದೆ ಆಗ್ಬಿಡೈತೆ. ಅವ್ನಿಗೆ ಆನ್ ಮಾಡೋದು, ಕೊನೆಗೂ ಅವ್ನು ಆನ್ ಮಾಡಲೇ ಇಲ್ಲ. ಪ್ರಸಂಗ ಬೇರೆ ಆಗಬೇಕು, ಕ್ಯಾಮ್ರಾ ಬೇರೆ ಹಿಡಿತಾ ಇದ್ದಾರೆ. ಸರಿ ಏನೋ ಬೇಜಾರಾಗ್ಬಿಟ್ಟು ಇರಲಿ, ಅಪ್ಪಂದೇನೋ AC ಏನೋ ಕೆಟ್ಟೋಗಿರ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಇರಲಿ, ಪರವಾಗಿಲ್ಲ, ಇದು ಯಾಕೆ ಬೇಜಾರು. ಎಲ್ಲ ಪ್ರಸಂಗ ಎಲ್ಲ ಆದಮೇಲೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ. ಪಾಸ್ಟ್ಗಳು, ಏನು ಪಾಸ್ಟ್ AC ಕೆಟ್ಟೋಯ್ತಾ? ಇಲ್ಲವೇ AC ಕೆಡಲೆ, ಮತ್ತು ಆನ್ பண்ணக்கூடாது, ஆன் பண்ணல. கத்தரி தோத்திரம். நம்ம சபை கூட AC இருக்குது எங்களுக்கு. ஆமாம் AC இருக்குது, ஆன் பண்ணியா? நீ ஆன் பண்ணக்கூடாது, ஏன்னா ಲೈಟ್ ಬಿಲ್ ಜಾಸ್ತಿ ಬರುತ್ತೆ. ಆ ಚರ್ಚಲ್ಲಿ ಬಂದವ್ರು ಫೋಟೋ ಇಟ್ಕೊಂಡು ಹೋಗ್ಬೇಕು. ಚರ್ಚಲ್ಲಿ AC ಇದೆ, ಆನ್ ಮಾಡಲ್ಲ. ಕೇಳಿದ್ರೆ ಲೈಟ್ ಬಿಲ್ ಜಾಸ್ತಿ ಬರುತ್ತೆ, ಕಟ್ಟೋದಂಗೆ. ACನೇ ಕೊಟ್ಟವ್ರೆ, ಲೈಟ್ ಬಿಲ್ ಕಟ್ಟಲ್ವ ಅವರು? ನೋಡಿ ಪಾಸಿಟಿವ್ ವಿಶ್ವಾಸ ನೋಡಿದ್ರ. ಅದಕ್ಕೆ ಹೇಳ್ತಾನೆ, ತಿಂಗಳು ಬಿಲ್ ಎಷ್ಟು ಹೇಳಿ, ನಾ ಕಳ್ಸ್ಕೊಡ್ತೀನಿ, ಹೇಳಪ್ಪ ಕಟ್ಟು ಅಂತ ಅಂದ. ಮೂಂಜಿ ಚಿನ್ನದ ಹಚ್ಬಾರ್ದು ಅವ್ರಿಗೆ. ಆನೆ ಕೊಟ್ಟನು ಹಗ್ಗ ಕೊಡೋದಿಲ್ವಾ? ನಿಮ್ಗೆ ಕೊಡ್ತಾರೆ ದೇವರು, ನಿಮ್ಮ ಅಗತ್ಯಗಳನ್ನ ಪೂರೈಸ್ತಾರೆ. ಆದರೆ ನೀವು ದೇವ್ರನ್ನ ಎಲ್ಲಿಟ್ಟಿದ್ದೀರಾ? ಎದೆಯೊಳಗೆ ಇಟ್ಟಿದ್ದೀರಾ? ತಲೆಯೊಳಗೆ ಇಟ್ಟಿದ್ದೀರಾ? ಎಲ್ಲದಕ್ಕಿಂತ ಮೇಯ್ನಾಗಿ ಅವರೇ ನನಗೆ ಶ್ರೇಷ್ಠ ಅಂತ ಇಟ್ಟಿದ್ದೀರಾ. ಅವನೇ ಶ್ರೇಷ್ಠಾಗಿ ಇಡಬೇಕು. ಸಾವಿರಾರು ಚಿನ್ನ ಬೆಳ್ಳಿಗಳಿಗಿಂತ ನನಗೆ ಆತ ಅಮೂಲ್ಯವಾಗಿದ್ದಾನೆ. ಈ ವಾಕ್ಯಕ್ಕೆ ನಾನೇನು ಮಾಡ್ತೀನಿ? ಅಂಬಲಿಸ್ತೇನೆ. 148ನೇ ವಾಕ್ಯ ಓದಿ ಇವಾಗ. 119, 148, 148. What he says for that word? ಇರುಳಿನ ಒಂದೊಂದು ಜಾವಗಳಲ್ಲಿ ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ನಿನ್ನ ನುಡಿಯನ್ನು ನಾನು early in the morning I'll wake up for your word. I need your power. ದೇವರ ವಾಕ್ಯ ಶಕ್ತಿ ಬೇಕು. ಎಲ್ಲ ಹೇಳಿದ್ರೆ ಸಾಲದು. ನೀವು ದೇವರ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಏನು ಮಾಡಬೇಕು? ಮೊಣಕಾಲು ಹಾಕಿ ಅವ್ರ ಸನ್ನಿಧಾನದಲ್ಲಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಇದು ಪ್ರೇರು. ನೀವು ಯಾವಾಗ ಬೆಳಗಿನ ಜಾವದಲ್ಲಿ ಆ ಪ್ರಾರ್ಥನೆಗೆ ಕೂತ್ಕೊಳ್ತೀರಾ, ಆಗ ಆ ದಿನಕ್ಕೆ ಸೈತಾನ ಏನು ತಡೆ ಮಾಡಿದ್ದಾನೆ ಆ ತಡೆಗಳೆಲ್ಲ ಒಡೆಯಲ್ಪಡತ್ತೆ. ದೇವರೇ, ನಾನು ನಿದ್ರೆ ಹೋಗ್ತಾ ಇದ್ದೀನಿ, ಆದರೆ ನೀನು ನಿದ್ರೆ ಮಾಡಲ್ಲ ಗೊತ್ತು. ನನ್ನ ಬಗ್ಗೆ ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡು, ನಾನು ಆರಾಮಾಗಿ ನಿದ್ರೆ ಮಾಡ್ತೀನಿ. ಯಾವುದು ಸೊಳ್ಳೆ ಕಚ್ಚಲ್ಲ, ಯಾವುದು ತೆಗಣೆ ಕಚ್ಚಲ್ಲ. ರಾತ್ರಿ ನಾನು ನಿದ್ರೆ ಮಾಡ್ತೀನಿ. ನಾನು ಬೆಳಿಗ್ಗೆವರೆಗೂ ನನಗಾಗಿ ನೀನು ಎಚ್ಚೆತ್ಕೊಂಡು ನನ್ನ ಬಗ್ಗೆ ನೀನು ಪ್ಲ್ಯಾನ್ ಮಾಡು. ಇವತ್ತೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಇವತ್ತು ಈ ಕೆಲಸ ನೀನು ಕೊಟ್ಟಿದ್ದ ಕೆಲಸದೆಲ್ಲ ನಂಬಿಗಸ್ತರಾಗಿದ್ದೀನಿ. ಎಲ್ಲ ಧಾರಾವಾಹಿಗಳೆಲ್ಲ ನೋಡಿದ್ದೀನಿ. 2 ಬಕೆಟ್ KFC ಚಿಕನ್ ತಿಂದಿದ್ದೀನಿ. 6 ಅವರ್ ನಿದ್ರೆ ಮಾಡಿದ್ದೀನಿ ಕಂಬಳಿ ಹೊತ್ಕೊಂಡು. ಗಂಡ ಹೋದ್ಮೇಲೂ ಕೂಡ ಇನ್ನೂ 6 ಅವರ್ ಡ್ಯೂಟಿ ಮಾಡಿ, ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಮಲಗಿದ್ದೀನಿ. ಕತ್ತರಿ ತೋತ್ರ ಅಂದ್ಬಿಟ್ಟು ಹೇಳೋದಲ್ಲ. ಕಥಾವೇ ಇವತ್ತೆಲ್ಲ ಕಷ್ಟಪಟ್ಟಿದ್ದೀನಿ, ಸೇವೆ ಮಾಡಿದ್ದೀನಿ. ಒಂದು 15 ಜನಕ್ಕೆ ವಾಟ್ಸಪ್ಪಲ್ಲಿ ಕಾಲ್ ಕಳಿಸಿ ಎಲ್ರಿಗೂ ಸುವಾರ್ತೆ ಕಳಿಸಿದ್ದೀನಿ. ಇವತ್ತೆಲ್ಲ ನಂಬಿಕೆಸಲಾಗಿದ್ದೀನಿ. ಈಗ ನಾನು ಮಲಗಕ್ಕೆ ಹೋಗ್ತೀನಿ.
ನಾ ಮಲಗೋದು ಸಾವುಗೆ ಸಮಾನ, ಆದರೆ ನಾ ಮಲಗಿದ್ರು ಕೂಡ ನೀನು ಮಲಗೋದಿಲ್ಲ. Amen. Hallelujah. ರಾತ್ರಿ ಜಪ ಇದೆ, ನಿಮ್ಮ ಜಪ ಆಗಬೇಕು. ರಾತ್ರಿ ಜಪ ಇದೇ ಆಗಬೇಕು. ನೀನು ಮಲಗೋದಿಲ್ಲ, ಆದರೆ ನೀನು ಎದ್ದಿರ್ತೀಯ. ನೀನು ಎತ್ಕೊಂಡು ಹಾಗೇ ನನ್ನ ನೋಡಿಕೊಂಡು ನೇಯಾಗ ಏನು ಮಾಡಬೇಕು, ಸುಮತಿಗೆ ಏನು ಮಾಡಬೇಕು, ಸೌಮ್ಯಗೆ ಏನು ಮಾಡಬೇಕು, ರಾಧಾಗೆ ಏನು ಮಾಡಬೇಕು, ಸುನಂದಮ್ಮಗೆ ಏನು ಮಾಡಬೇಕು, ಎವೆಂಜಲ್ಗೆ ಏನು ಮಾಡಬೇಕು, ಮಣಿಗೆ ಏನು ಕೊಡಬೇಕು, ಇದೆಲ್ಲ ನೀನು ಯೋಚನೆ ಮಾಡಿ ಬೆಳಗ್ಗೆ ಎದ್ದಷ್ಟಕ್ಕೆ ಟೈಮ್ ಫುಲ್ ಬ್ರೇಕ್ಫಾಸ್ಟ್ ಥರ ರೆಡಿ ಮಾಡಿಕೊಡು. ಮೇನ್ ಅಂತ ಹೇಳಿ ಮಲಗಿ. 2 ಹಾವು ನೋಡಿದೆ, 2 BC ರೋಡ್ ಥರ ಯಾವ ಥರ ಇತ್ತು, ಒಂದು ಮಾತ್ರ ಕರ್ಕರಡಿ ಯಾವ ಥರ ಇತ್ತು. ಇದೆಲ್ಲ ನೀವು ನೋಡೋಕ್ಕಾಗಲ್ಲ, ಕ್ಯಾನ್ಸಲ್ ಆಗ್ಬಿಡುತ್ತೆ ವಿನೋದವರೇ. ಯಾಕಂದರೆ ನೀವು ಮಲಗಬೇಕಾದ್ರೆ ಹೇಳ್ಬಿಟ್ಟೆ, ದೇವರೇ ನಾ ಮಲಗ್ತೀನಿ, ಆದರೆ ನೀನು ಮಲಗಲ್ಲ. ಆದರೆ ನೀನು ಎಚ್ಚೆತ್ತುಕೊಂಡು ನನಗಾಗಿ ದೊಡ್ಡ ಕೆಲಸ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಪ್ಲಾನ್ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಕಷ್ಟ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಯೋಚಿಸಿ ಆಲೋಚಿಸಿ ಅರ್ಥವಾಗಿ ಇಡ್ತಾ ಇದೆಯಪ್ಪ. ನಿನಗೆ ಕೋಟಿ ಸ್ತೋತ್ರ. ಬೆಳಗಿನ ಜಾವ ಎದ್ದೇಳ್ಬೇಕಾದ್ರೆ ಅಪ್ಪ ಇದೋ ಎದ್ದಿದ್ದೀನಪ್ಪ, ನಿನಗೆ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಹೇಳ್ತಾ ಇದ್ದೀನಪ್ಪ. ಸ್ತೋತ್ರ ಬಲಿ ಅಂತ ಹೇಳ್ಬೇಕಾದ್ರೆ ನಿನ್ನ ನಾಮ ಮಹಿಮೆ ಹೊಂದತ್ತೆ. ಆವತ್ತಿನ ದಿನ ಬೆಳಗ್ಗೆ ಎದ್ದಾಗ ವನಿತಾವ್ರೆ, ಆ ದಿನ ನಿಮಗೆ ಬ್ಲೆಸ್ಸಿಂಗ್ ಡೇ ಆಗಿರುತ್ತೆ. ಬಿಕಾಸ್ ಯು ಎಂಟರ್ಡ್ ಯುವರ್ ಡೇ with a praise and honoring God. Amen. And you're beginning your day with the victory of the Lord. Amen. Hallelujah. ಅದಕ್ಕೆ ದಾವೀದ ಎಲ್ಲ ಸಮಯದಲ್ಲಿ ಇದಕ್ಕೆ ಯಾಕೆ ಹೇಳ್ತೀನಿ, ದೇವರು ಸೇನಾಧೀಶನಾದ ದೇವರು ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ ವೆಂಟ್ ಆನ್ ಅಂಡ್ ಬಿಕೇಮ್ ಗ್ರೇಟ್ ಬಿಕಾಸ್ ದ ಗಾಡ್ ಆಲ್ಮೈಟಿ ವಾಸ್ ವಿತ್ ಹಿಮ್ ಅಂತ. ಏನು ಅರ್ಥ ಅಂದರೆ, ಇಟ್ ವಾಸ್ ನಾಟ್ ಗಾಡ್ ವಾಸ್ ವಿತ್ ಹಿಮ್, ಇಟ್ ವಾಸ್ ದ ಗಾಡ್ಸ್ ವರ್ಡ್ ವಾಸ್ ವಿತ್ ಹಿಮ್. ಆ ವಾಕ್ಯ ಅವನೊಳಗಿತ್ತು, ಆ ಅಭಿಷೇಕ ಅವನಲ್ಲಿತ್ತು, ಆ ವೈರಾಗ್ಯ ಅವನಲ್ಲಿತ್ತು, ಆ ದೇವರನ್ನ ನಮ್ರತೆ ಮಾಡತಕ್ಕಂಥ ಆ ಸಮಾಧಾನ ಭಕ್ತಿ ಅವನಲ್ಲಿತ್ತು. ಮುಂದ್ಗಡೆ ಎಷ್ಟೋ ಜನ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. ಇವತ್ತು ನಿಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದ ಬರುತ್ತೆ. ಯಾವ್ದು ಆಗಲ್ಲ ಅಂತ ಹೇಳ್ಕೊಂಡು ಕೂತಿದ್ದೀರಾ, ಇವತ್ತು ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಬರುತ್ತೆ. ಸಾಲದ ಇಮ್ಮಡಿಯಿಂದ ಹೊರಗಡೆ ಬರ್ತೀರಾ, ಕಣ್ಣೀರಿಂದ ಇಮ್ಮಡಿಯಿಂದ ಹೊರಗಡೆ ಬರ್ತೀರಾ. ಸಂಬಂಧಗಳಲ್ಲಿ ಕೆಟ್ಟು ಹೋದ ಸಂಬಂಧಗಳು ದೇವರು ತೆಗೆದುಹಾಕಿ ಒಳ್ಳೆ ಸಂಬಂಧ ನಿಮಗೆ ಕಟ್ಟಿ ಇರ್ತಾರೆ. ಅರ್ಪಣೆ ಮಾಡಿ.